ನೀವು ಜಿಮ್ಮಲ್ಲಿ ಎಷ್ಟೇ ವರ್ಕೌಟ್ ಮಾಡಿದ್ರು, ಎಷ್ಟೇ ಡಯಟ್ ಫಾಲೋ ಮಾಡಿದ್ರು ನಿಮ್ಮ ಬಾಡಿ ಸ್ಲಿಮ್ ಆಗಿದೆ. ಆದ್ರೆ ನಿಮ್ಮ ಮುಖ ಮಾತ್ರ ದಪ್ಪವಾಗಿ ಊದ್ಕೊಂಡಿರೋ ರೀತಿ ಇದೆಯಾ? ಹಾಗಾದ್ರೆ ಇದು ಬೊಜ್ಜಿನ ಸಮಸ್ಯೆ ಖಂಡಿತ ಅಲ್ಲ. ಇದರ ನಿಜವಾದ ಕಾರಣ ಏನು ಅಂತ ತಿಳಿದ್ರೆ ಶಾಕ್ ಆಗ್ತೀರಾ. ಹೌದು, ಬನ್ನಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಇದರ ನಿಜವಾದ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ. ಇದಕ್ಕೆ ನಿಜವಾದ ಕಾರಣ ಅತಿಯಾದ ಒತ್ತಡ. ಹೌದು, ಸ್ಟ್ರೆಸ್ ಇರಬಹುದು. ಇದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಕಾರ್ಟಿಸಾಲ್ ಫೇಸ್ ಅಥವಾ ಮೂನ್ ಫೇಸ್ ಅಂತಾರೆ. ಅತಿಯಾದ ಒತ್ತಡಕ್ಕೂ ಮುಖ ಊದ್ಕೊಳ್ಳೋದಕ್ಕೂ ಏನ್ ಸಂಬಂಧ ಅಂತೀರಾ? ಖಂಡಿತ ಸಂಬಂಧ ಇದೆ. ನೀವು ಅತಿಯಾದ ಟೆನ್ಷನ್ ಅಥವಾ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದೇಹ ಕಾರ್ಟಿಸಾಲ್ ಎಂಬ ಹಾರ್ಮೋನ್ಸ್ ಹೆಚ್ಚು ಉತ್ಪಾದಿಸುತ್ತದೆ. ಈ ಕಾರ್ಟಿಸಾಲ್ ಹಾರ್ಮೋನ್ಸ್ ಹೆಚ್ಚಾದಾಗ ದೇಹದಲ್ಲಿ, ಮುಖ್ಯವಾಗಿ ನಿಮ್ಮ ಮುಖದಲ್ಲಿ ನೀರಿನಾಂಶ ಶೇಖರಣೆ ಆಗಲು ಶುರುವಾಗುತ್ತದೆ. ಆಗ ನಿಮ್ಮ ಜಾಲೈನ್ ಮರೆಯಾಗಿ ಮುಖ ಚಂದ್ರನಂತೆ ದಪ್ಪವಾಗುತ್ತದೆ. ಹಾಗಾಗಿ ಅದನ್ನ ಮೂನ್ ಫೇಸ್ ಅಂತಾನೂ ಕರೀತಾರೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಈ ಸಮಸ್ಯೆಯಿಂದ ಹೊರಬರಲು ಏನೆಲ್ಲ ಮಾಡಬಹುದು ಅಂತ ನೋಡೋಣ ಬನ್ನಿ. ಮೊದಲನೆಯದು ಸಾಲ್ಟ್ ಇಂಟೇಕ್. ಅತಿಯಾದ ಉಪ್ಪಿನ ಸೇವನೆ ದೇಹದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಉಪ್ಪು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಹಾಗಾಗಿ ಅತಿಯಾದ ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಿ ಅದರ ಬದಲು ಪೊಟ್ಯಾಷಿಯಂ ಹೆಚ್ಚಿರುವ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಎಳನೀರು, ಬಾಳೆಹಣ್ಣನ್ನು ಹೆಚ್ಚಾಗಿ ಸೇವಿಸಿ. ಎರಡನೆಯದು ರೆಗ್ಯುಲರ್ ಎಕ್ಸಸೈಸ್. ನೀವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವುದರಿಂದ ನಿಮ್ಮ ದೇಹವು ಎಂಡಾರ್ಫಿನ್ಸ್ ರಿಲೀಸ್ ಮಾಡುತ್ತದೆ. ಇದು ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಮೂರನೆಯದು ಕ್ವಾಲಿಟಿ ಸ್ಲೀಪ್. ನೀವು ಉತ್ತಮ ನಿದ್ದೆ ಮಾಡುವುದರಿಂದ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗುತ್ತದೆ. ದೇಹಕ್ಕೆ ಸಾಕಷ್ಟು ನಿದ್ರೆ ಸಿಗದಿದ್ದಾಗ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿಯಾಗಿ ಒತ್ತಡ ಹೆಚ್ಚಾಗುತ್ತದೆ. ಹಾಗಾಗಿ ನೀವು ಪ್ರತಿದಿನ 7ರಿಂದ 8 ಗಂಟೆ ಒಳ್ಳೆಯ ನಿದ್ರೆ ಮಾಡಬೇಕು. ನಾಲ್ಕನೆಯದು ಮೆಡಿಟೇಷನ್. ಧ್ಯಾನವು ನಿಮ್ಮ ದೇಹದಲ್ಲಿನ ಸ್ಟ್ರೆಸ್ ಹಾರ್ಮೋನ್ಸ್ ಆದ ಕಾರ್ಟಿಸಾಲ್ ಲೆವೆಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಮುಖದ ಊತ ಮತ್ತು ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಪ್ರತಿದಿನ 10ರಿಂದ 15 ನಿಮಿಷಗಳು ಧ್ಯಾನ ಮಾಡುವುದು ಒಳ್ಳೆಯದು. ಐದನೆಯದು ಐಸ್ ಕ್ಯೂಬ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖಕ್ಕೆ ಐಸ್ ಕ್ಯೂಬ್ಸ್ ಇಂದ ಮಸಾಜ್ ಮಾಡುವುದರಿಂದ ನಿಮ್ಮ ಮುಖದ ಊತ ತಕ್ಷಣವೇ ಕಡಿಮೆಯಾಗುತ್ತದೆ. ನೀವು ಇದನ್ನೆಲ್ಲ ಒಂದು 15 ದಿನಗಳು ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಲೆವೆಲ್ ಸಹಜ ಸ್ಥಿತಿಗೆ ಬರುತ್ತದೆ. ಹಾಗೂ ನಿಮ್ಮ ಮುಖದಲ್ಲಿ ಶೇಖರಣೆ ಆಗಿರುವ ಬೇಡವಾದ ನೀರು ಮತ್ತು ಟಾಕ್ಸಿನ್ಸ್ ಅನ್ನು ಹೊರಹಾಕುತ್ತದೆ. ಮುಖದ ಊತ ಕಡಿಮೆಯಾಗಿ ನಿಮ್ಮ ಮುಖ ಸ್ಲಿಮ್ ಆಗಿ ಸುಂದರವಾಗಿ ಕಾಣುತ್ತದೆ. ಮತ್ತೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಿಮ್ಮ ಮುಖದ ಊತ ಕೇವಲ ಒತ್ತಡದಿಂದ ಮಾತ್ರ ಅಲ್ಲ. ಥೈರಾಯ್ಡ್, ಪಿಸಿಒಡಿ, ಕಿಡ್ನಿ ಪ್ರಾಬ್ಲಮ್, ಇತರ ಆರೋಗ್ಯದ ಸಮಸ್ಯೆ ಕೂಡ ಆಗಿರಬಹುದು. ಈ ಎಲ್ಲಾ ಟಿಪ್ಸ್ ಫಾಲೋ ಮಾಡಿದ್ರೂ ಕೂಡ ನಿಮ್ಮ ಮುಖದ ಊತ ಕಡಿಮೆ ಆಗಲಿಲ್ಲ ಅಂದ್ರೆ ಒಮ್ಮೆ ನಿಮ್ಮ ವೈದ್ಯರ ಬಳಿ ರಕ್ತದ ಪರೀಕ್ಷೆ ಮಾಡಿಸಿಕೊಳ್ಳಿ. ಐ ಹೋಪ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.